ಸುವಾಸನೆ ನೀವು ಚೂರು ಬದಲಾಗಿಲ್ಲ. ಎಷ್ಟು ಜನಕ್ಕೆ ಈ ಥರನೇ ಯಮಾರಿಸಿದ್ದೀರಲ್ವಾ? ಎಷ್ಟು ದಿನ ಅಂತ ಇದೇ ಥರ ನಾಟಕ ಮಾಡ್ಕೊಂಡಿರ್ತೀರಾ? ಒಂದಲ್ಲ ಒಂದು ದಿವಸ ನಿಮ್ಮ ನಾಟಕದ ಪರದೆ ಬೀಳಲೇಬೇಕು. ಅದು ಸದ್ಯದಲ್ಲೇ ಬೀಳುತ್ತೆ. ಅವಾಗ ನಿಮ್ಗಿದೆ ಮಾರಿ ಹಬ್ಬ. ಇನ್ನು ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ. ನಮ್ಮಮ್ಮನ ವಿಚಾರಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಇಷ್ಟು ದಿನ ನೀವು ನಮ್ಮಮ್ಮಂಗೆ ಮಾಡಿರೋ ಮೋಸಕ್ಕೆ ಕಷ್ಟಕ್ಕೆ ಚಕ್ರ ಬಡ್ಡಿ ಸಮೇತ ತೀರಿಸ್ತೀನಿ. ನೆನ್ಪಿಟ್ಕೊಳ್ಳಿ ಮದರ್ ಇಂಡಿಯಾ. ಯಾವಾಗ ವೇದಾಂತ ಅಣ್ಣ ಬಂದು ನಿಮ್ಮ ಮನೆಯಿಂದ ಆಚೆ ಆಗ್ತೀನಿ ನಾವು ಬೈದಲ್ಲೇ ಬದುಕಬೇಕು. ನಿಮ್ಮ ಆಟ ಮುಗೀತು. ಇನ್ನೇನಿದ್ರು ನಿಮ್ಮ ಕೊನೆ ದಿನಗಳು ಹತ್ರ ಬರ್ತಾ ಇದೆ. ಒಂದು ನಿಮಿಷ ಮದರ್ ಇಂಡಿಯಾ, ಯಾವುದಕ್ಕೂ ನಿಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ಯಾವಾಗ ಮನೆಯಿಂದ ಆಚೆ ಹೋಗ್ಬೇಕೋ ಗೊತ್ತಿಲ್ಲ. ಮನೆ ಬಿಟ್ಟರೆ ನಿಮ್ಗೆ ಬೇರೆ ಗತಿನೂ ಇಲ್ಲ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಹೇಗಿದೆಯಾ ನನ್ನ ಕಂದ? ಅಮ್ಮ ನಾನು ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ನಿಮ್ಮಮ್ಮ ಚೆನ್ನಾಗಿದ್ದೀನಿ. ನಿಂಗೆ ಹೀಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ರೀ ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಿ? ನಮ್ಮ ಆಟೋಗೆ ಆಕ್ಸಿಡೆಂಟ್ ಆಗಿದೆ ತಾನೇ? ಬರೀ ಸರ್ಕಲ್ ಹತ್ರ ಆಟೋ ನಿಲ್ಲಿಸಿ ಟೀ ಕುಡಿತಾ ಇದ್ದೆ. ಲಾರಿ ಅವನು ರಿವರ್ಸ್ ತೆಗಿತಾ ಇರಬೇಕಾದ್ರೆ ನನ್ನ ಆಟೋ ನಿಂತಿರೋದು ಗಮನಿಸ್ದೆ, ಟಚ್ ಮಾಡಿಬಿಟ್ಟ. ಸ್ವಲ್ಪ ಡ್ಯಾಮೇಜ್ ಆಗಿದೆ. ರೀ ನಿಮ್ದೇನು ತಪ್ಪಿಲ್ಲದೆ ಇದ್ದಾಗ ಯಾಕ್ರಿ ತಲೆ ಬಗ್ಗಿಸ್ತೀರಿ? ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ? ರಿಪೇರಿ, ಟಿಂಕ್ರಿಂಗು, ಪೇಂಟಿಂಗು ಎಲ್ಲ ಸೇರಿ 30,000-36,000 ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನಾ ನೀವು ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ಹಣ ಕೇಳ್ತಾ ಇದ್ದಿದ್ದು? ಹೆಂಡತಿ ಅಂದರೆ ಏನು ಹೇಳಿ? ರೀ ನಾವು ಮದುವೆ ಆದಾಗ ಸಪ್ತಪತಿ ತುಳಿಯೋವಾಗ ಏನಂತ ಪ್ರಮಾಣ ಮಾಡ್ತೀವಿ ಹೇಳಿ? ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಇವರು ಒಟ್ಟಿಗೆ ಇರ್ತೀವಿ ಅಂತ ತಾನೆ. ಮತ್ತು ಕಷ್ಟದಲ್ಲಿ ಯಾಕೆ ನೀವು ನನ್ನನ್ನು ದೂರ ಇಡ್ತಿದ್ದೀರಿ? ಹಾಗಲ್ಲ ಪರಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಲಿಲ್ಲ ಅಷ್ಟೇ. ರೀ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಅದೇನು ದುಡ್ಡು ಖರ್ಚಾಗುತ್ತೋ ನಾನು ಕೊಡ್ತೀನಿ. ಪರಿ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ರೀ ನೀವೇನು ಟೆನ್ಷನ್ ತಗೋಬೇಡಿ. 4 ತಿಂಗಳ ಹಿಂದೆ ನಾನೊಂದು ಚೀಟಿ ಹಾಕಿದ್ದೆ ರೀ. ಈ ಸರ್ತಿ ನಾನು ಚೀಟಿ ತಗೋಬಾರ್ದು ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ರಾಜಿ ಹೇಳಿದ್ಲು, ನಿಮ್ಮ ಆಟೋಗೆ ಯಾವುದೋ ಲಾರಿ ಬಂದು ಗುದ್ಬಿಡ್ತು ಅಂತ. ಅದಕ್ಕೆ ನಾನು ಚೀಟಿ ತೆಗೆದುಬಿಟ್ಟೆ. ಥ್ಯಾಂಕ್ಸ್ ಪರಿ. ರೀ ನೀವು ಹೇಗೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ನಿಜವಾಗ್ಲೂ ನಗು ಬರುತ್ತಪ್ಪ. ಯಾಕೆ? ಏನ್ರಿ ನೀವು ಗಂಡ ಹೆಂಡತಿ ಅಂದರೆ ಬೇರೆ ಬೇರೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಗಂಡ ಹೆಂಡತಿ ಅಂದರೆ ಒಂದೇ ಬಂಡಿಯ 2 ಚಕ್ರಗಳಿದ್ದ ಹಾಗೆ. ಅಂದರೆ ಇಬ್ಬರೂ ಕಷ್ಟ ಸುಖದಲ್ಲಿ ಜೊತೆಯಾಗಿ ಹೋಗಬೇಕು ಅನ್ನೋದೇ ಅರ್ಥ. ಅದೇ ಜೀವನ ಚಕ್ರ ಅಲ್ವಾ? ಬರೀ ನೀನು ಇವತ್ತಿನ ಪೀಳಿಗೆಗೆ ದೊಡ್ಡ ಉದಾಹರಣೆ. ಅರಿ ಏನಿದು? ಇವೆಲ್ಲ ಬೇಡ, ಮೊದಲು ಊಟ ಮಾಡಿ ಬನ್ನಿ. ಬೆಳಗ್ಗೆ ಎದ್ದು ದುಡ್ಡು ಕೊಡ್ತೀನಿ, ಆಟೋ ರಿಪೇರಿ ಮಾಡಿಸಿ. ಬನ್ನಿ ಈಗ. ಅಮ್ಮ ಇನ್ನು ಸಾಕು ಈ ವನವಾಸ. ನಿಮ್ಮ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋಣ. ಎಲ್ಲದಕ್ಕಿಂತ ಮೊದಲು ಅಣ್ಣಂಗೆ ವಿಷಯ ಹೇಳಬೇಕು. ಆ ಸುವಾಸಿನಿ ಕಳ್ಳಾಟನ ನಾವು ಸಾಕು ಮಾಡೋಣ. ನಿನ್ನ ವನವಾಸಕ್ಕೆ ನಾವು ಒಂದು ಮುಕ್ತಿ ಕೊಡೋಣ. ಮೊದಲು ವೇದಾಂತ ಅಣ್ಣಂಗೆ ಈ ವಿಷಯ ಹೇಳಲೇಬೇಕಮ್ಮ. ಅಮ್ಮ ಪ್ಲೀಸ್, ಸುವಾಸಿನಿ ಅಂತ ಕೆಟ್ಟ ಅನ್ಸಂತ ಎಲ್ಲರಿಗೂ ಹೇಳೋಣ. ಧ್ರುವ, ನನಗೆ ನಿನ್ನ ಕೋಪ ಅರ್ಥ ಆಗುತ್ತೆ. ಈ ಸಲ ದುಡ್ಕೋದು ಬೇಡ. ಮತ್ತೆ ಮಾಡಿರೋ ತಪ್ಪನ್ನೇ ಮಾಡೋದು ಬೇಡ.
ಪ್ರತಿ ಸಲ ಸುಹಾಸಿನಿ ಹೊಸ ಕುತಂತ್ರಗಳನ್ನು ಮಾಡಿದಾಗ ನಾವದನ್ನು ಎಲ್ರಿಗೂ ಹೇಳ್ಬಿಡ್ಬೇಕು ಅಂತ ದುಡುಕ್ತಿದ್ವಿ. ನಿನ್ನಣ್ಣ ವಿಕ್ಕಿ ಕೂಡ ಅದೇ ತಪ್ಪು ಮಾಡಿದ್ದು. ಈಗ ತಾನೇ ಬಂದಿದ್ಯಾ ಕಂದ, ಸ್ವಲ್ಪ ದಿನ ರೆಸ್ಟ್ ತಗೋ. ಆಮೇಲೆ ನಿಧಾನಕ್ಕೆ ನಾವು ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಯಿತು. ಅಮ್ಮ, ನಾವು ಸುಮ್ಮನೆ ಕೂತ್ರೆ ಸುವಾಸಿನಿ ಖಂಡಿತ ಏನಾದ್ರು ಮಾಡೇ ಮಾಡ್ತಾಳೆ. ಇಲ್ಲ ಧ್ರುವ, ಮನುಷ್ಯ ಆದವನಿಗೆ ತಾಳ್ಮೆ ಬೇಕು. ಗಾದೆ ಮಾತು ಕೇಳಲಿಲ್ವಾ ನೀನು? ತಾಳಿದವನು ಬಾಡಿಯಾನು ಅಂತ. ತಾಳ್ಮೆ ಹೇಗಮ್ಮ ತಾಳ್ಮೆ ತಂದ್ಕೊಳ್ಳೋದು? ಸುವಾಸಿನಿ ಮಾಡಿದ್ ನೆನ್ಸ್ಕೊಂಡ್ರೆ ಮೈಯೆಲ್ಲ. ಅವ್ರು ಮಾಡಿರೋ ಅನ್ಯಾಯ ಒಂದ ಎರಡ? ಮೊದಲು ನಿಮ್ಮನ್ನ ಅಪ್ಪನ ನಮ್ಮಿಂದ ದೂರ ಮಾಡಿದ್ಲು, ನಮ್ಮ ಮೋಸದಲ್ಲಿ ಬೆಳೆಸೋದ್ಲು, ಸುಳ್ಳು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡು. ನಮ್ಮ ವಿಚಾರ ಬಿಡಿ, ಪಾಪ ವಿಕ್ಕೇಣ ಆಯ್ತು ತುಂಬ ಮದರ್ ಇಂಡಿಯಾ ಅಂತ ಕರಿತಿದ್ದ. ಅಂತ ಮಗನೇ ಸಾಯಿಸ್ಬಿಟ್ಲು ಅವಳು. ಅವ್ರಿಗಿಂತ ಕ್ರೂರ ಪ್ರಾಣಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಮ್ಮ. ಈ ಪ್ರಪಂಚದಲ್ಲಿ ಯಾವ ಪ್ರಾಣಿನೂ ತನ್ನ ಮಕ್ಕಳನ್ನ ಸಾಯಿಸಲ್ಲ. ಆದರೆ ಈ ಸುವಾಸಿನಿ ವಿಕ್ಕಿನ. ಧ್ರುವ, ಸುಹಾಸಿನಿ ವಿಕ್ಕಿನ ಸಾಯಿಸಿಲ್ಲ. ಅಮ್ಮ, ಸುಹಾಸಿನಿ ವಿಕ್ಕಿನ ಸಾಯಿಸಿಲ್ಲ ಧ್ರುವ, ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ಅಂದ್ರೆ ವಿಕ್ಕಿ ಬದುಕಿದ್ದಾನ? ಇರಬಹುದು. ಅಮ್ಮ, ಏನ್ ಹೇಳ್ತಿದ್ದೀರಾ? ಏನು ಹೇಳ್ತಿದ್ದೀರಾ? ವಿಕ್ಕಿ ಸತ್ತಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಧ್ರುವ. ಯಾರೂ ಅವನ ಶವನ ನೋಡಲಿಲ್ಲ. ಅಷ್ಟೇ ಯಾಕೆ, ವೇದಾಂತ್ ಕೂಡ ವಿಕ್ಕಿ ಮುಖ ನೋಡಿಲ್ಲ ಅಂತಾನೆ ಹೇಳಿದ್ದ. ಆವತ್ತು ವಿಕ್ಕಿಗೆ ಆಕ್ಸಿಡೆಂಟ್ ಆದಾಗ ಅವನ ಜೊತೆ ಪ್ರಜ್ವಲ್ ಕೂಡ ಇದ್ದ. ಪ್ರಜ್ವಲ್ ಬಾಡಿ ಸಿಕ್ಕಿಲ್ಲ. ಆ ಥರ ಇದ್ದಿದ್ರೆ ಪ್ರಜ್ವಲ್ ಬಾಡಿನೂ ಸಿಗ್ಬೇಕಾಗಿತ್ತು ಅಲ್ವಾ? ಅದ್ರ ಬಗ್ಗೆ ಯಾರಿಗೂ ಸುಳುವೇ ಇಲ್ಲ. ಅಂದಮೇಲೆ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದು ಯಾರು? ವಿಕ್ಕಿನ ಅಥವಾ ಪ್ರಜ್ವಲ? ಅದಕ್ಕೆ ನನಗೆ ಬಲವಾದ ನಂಬಿಕೆ ಇದೆ, ನಮ್ಮ ವಿಕ್ಕಿ ಸತ್ತಿಲ್ಲ ಅಂತ. ನೀವು ಹೇಳಿದ್ಮೇಲೆ ನನಗೂ ಅನಿಸ್ತಾ ಇದೆ ವಿಕ್ಕಿ ಸತ್ತಿಲ್ಲ ಅಂತ. ಅಮ್ಮ, ಆದರೂ ನಾವು ಕಾಯೋದು ಬೇಡ. ಮೊದಲು ನೀವು ಯಾರು, ಈ ಮನೆಗೂ ನಿಮಗೂ ಏನು ಸಂಬಂಧ ಅಂತ ಎಲ್ಲರೂ ಕೇಳೋಣ. ಇಲ್ಲದು, ಅದಕ್ಕೆ ಈಗ ಸೂಕ್ತವಾದ ಸಮಯ ಅಲ್ಲ. ಸಮಯ ಸಂದರ್ಭ ಅಂತ ಇದ್ರೆ ಸುವಾಸಿನಿ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾಳೆ. ಆಗ ನಮ್ಮ ಕೈ ಕಟ್ಟಾಗ್ತಾಗುತ್ತೆ ಅಮ್ಮ. ನಾವೀಗ ಅದೇ ಪರಿಸ್ಥಿತಿಲಿ ಇದೀವಿ ಧ್ರುವ. ಏನು ಹೇಳ್ತೀರಮ್ಮ? ಹೌದು ಧ್ರುವ, ಈಗ ನಿಮ್ಮ ತಂದೆ ಆ ಸುಹಾಸಿನಿ ಆಧೀನದಲ್ಲಿದ್ದಾರೆ. ನಾವಿಲ್ಲಿ ಸುಹಾಸಿನಿಗೇನಾದರೂ ಮಾಡಿದ್ರೆ ಅಲ್ಲಿ ಅಗ್ನಿ ಅಪ್ಪನಿಗೇನಾದರೂ ಮಾಡ್ತಾರೆ. ಹಾಗಿದ್ರೆ ಈಗ ಏನು ಮಾಡೋದು? ಕಾಯೋಣ ಧ್ರುವ, ಕಾಯಬೇಕು. ಮೊದಲು ನಾವು ಸೂರ್ಯವ್ರನ್ನ ಅಗ್ನಿ ಮುಷ್ಟಿಯಿಂದ ಬಿಡಿಸ್ಕೋಣ, ಆಮೇಲೆ ಈ ಸುಹಾಸಿನಿ ಸಂಹಾರ. ಅಮ್ಮ, ನನಗೆ ತುಂಬ ದಿನ ಕಾಯಷ್ಟು ತಾಳ್ಮೆ ಇಲ್ಲ ಅಮ್ಮ. ಸಮಾಧಾನ ಮಾಡ್ಕೊದ್ರು. ಇನ್ನು ಹೆಚ್ಚು ದಿನ ಇಲ್ಲ, ಸ್ವಲ್ಪ ದಿನ ಅಷ್ಟೆ.
ನಾವೆಲ್ಲರೂ ಖುಷಿಯಾಗಿರೋ ದಿನಗಳು ತುಂಬ ದೂರ ಇಲ್ಲ ಧ್ರುವ. ವಶಿಷ್ಠ ಕುಟುಂಬ ನಿಂತ್ಕೊಂಡು ಒಟ್ಟಿಗೆ ಊಟ ಮಾಡೋ ದಿನ ಹತ್ತಿರದಲ್ಲೇ ಇದೆ. ಯೋಚನೆ ಮಾಡಬೇಡ. ಬಾ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅಮ್ಮ, ಏನಿದೆಲ್ಲ? ಧ್ರುವ, ಅತಿಥಿ ಇಲ್ಲೇ? ಅಜ್ಜಿ, ನಾನು ಇಲ್ಲಿದ್ದೇನೆ ಅಜ್ಜಿ. ಯೋ ಕೊಳ್ಳಿದೇವಾ, ಕಾರ್ ಹಿಡಿದ ತಕ್ಷಣ ದಿಢೀರ್ ಅಂತ ಮೇಲೋಡ್ ಬಂದಿದ್ಯಲ್ಲ, ಲಗೇಜ್ ಎತ್ಕೊಂಡ್ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಇರೋದು ನೋಡು, ಇಷ್ಟು ದಿನ ಸೇವೆ ಮಾಡಿದಕ್ಕೂ ಒಂದು ಲಗೇಜ್ ಎತ್ಕೊಂಡ್ಬರಕ್ಕಾಗಲಿಲ್ಲ ನಿನ್ನ ಕೈಲಿ. ಇದಕ್ಕೆ ಯಾಕೆ ಹಿಂಗೆ ಆಡ್ತೀಯಾ? ಅದಕ್ಕೊಂದು ಅವಾರ್ಡ್ ಕೊಡ್ಸೋಣ. ಏನಿದು ಈ ಥರ ಡೆಕೋರೇಷನ್? ರಾಜಣ್ಣ, ನೀವು ಬರ್ತಿರೋ ಅನ್ನೋ ಖುಷಿಗೆ ಏನನ್ನೆಲ್ಲ ಡೆಕೋರೇಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಇನ್ನೂ ಏನೇನೋ ಮಾಡೋದಿತ್ತು. ಅಷ್ಟರೊಳಗೆ ಈ ಕುಂಬಳಕಾಯಿನ ಬಂದ್ವಿ ಅಂತ ಫೋನ್ ಮಾಡೋದು. ಅದಕ್ಕೆ ಚಿಕ್ಕದಾಗಿ ಒಂದು ಸ್ಮಾಲ್ ಸರ್ಪ್ರೈಸ್. ರಾಜಣ್ಣ, ಅಮ್ಮು ಹೇಳ್ದಂಗೆ ನೀವು ಬಂದಿದ್ದು ನಮ್ಗೆಲ್ರಿಗೂ ಡಬಲ್ ಖುಷಿ. ಆದ್ರೆ ರಾಜಣ್ಣ, ನೀವು ಮಾತಾಡ್ತಿರೋದನ್ನ ನೋಡೋದಕ್ಕೆ, ನೀವು ಓಡಾಡ್ತಿರೋದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಧ್ರುವ, ಹೇಗಿದ್ದೀಯಪ್ಪ? ಅಜ್ಜಿ, ನಾನು ಚೆನ್ನಾಗಿದ್ದೀನಿ, ಆಶೀರ್ವಾದ ಮಾಡಿ. ಧ್ರುವ, ಇಷ್ಟು ದಿನ ನಿನ್ನನ್ನು ವೀಲ್ ಚೇರ್ ಮೇಲೆ ನೋಡಿ ನನಗೆ ತುಂಬ ದುಃಖ ಆಗ್ತಾಯಿತ್ತಪ್ಪ. ಈಗ ನೀನು ಎದ್ದು ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಪ್ಪ. ನನ್ನ ಬಂಗಾರ ಕಡೆ ನೀನು. ರಾಜಣ್ಣ, ನೀವು ಇಷ್ಟು ಬೇಗ ರಿಕವರ್ ಆಗ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆದರೂ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅಮ್ಮನಿಂದ. ಅಮ್ಮನೇ ಕಾರಣ. ವೈಜಯಂತಿ ಅಮ್ಮ ನನಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟರು. ಏನು, ವೈಜಯಂತಿ ಅಮ್ಮ ಟ್ರೀಟ್ಮೆಂಟ್ ಕೊಡಿಸಿದ್ದ? ಅಮ್ಮ, ನೀವೇ ಹೇಳಿ. ಹೌದು ಅಮೂಲ್ಯ ಅವರೇ, ಧ್ರುವನ ಹೀಗೆ ನೋಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬೆಳಕು ಅನ್ನೋ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ. ಗುರುಗಳೇ, ಇವನು ನನ್ನ ಮಗ. ಇವನಿಗೆ ಮಾತು ಬರಲ್ಲ. ಅಮ್ಮ ಅಂತ ಕರೆಯೋಕ್ಕೂ ತುಂಬ ಕಷ್ಟಪಡ್ತಾನೆ. ದಯವಿಟ್ಟು ನೀವೇ ಇವನನ್ನು ಸರಿ ಮಾಡಬೇಕು. ಮಕ್ಕಳು ಮೊದಲನೇ ಸಲ ಮಾತಾಡಿದಾಗ ತಾಯಿಗೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಚೆನ್ನಾಗಿ ಮಾತಾಡ್ಕೊಂಡಿದ್ದ ಮಗ ಮೌನವಾದಾಗ ಅಷ್ಟೇ ದುಃಖ ಆಗುತ್ತೆ. ಗುರುಗಳೇ, ನನ್ನ ಮಗ ಮೊದಲಿನ ಹಾಗೆ ಮಾತಾಡೋ ಹಾಗಾಗಬೇಕು. ಅದಕ್ಕೆ ನೀವೇ ಏನಾದರೂ ಮಾಡಬೇಕು. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಈ ಜಗತ್ತು ಅತ್ತಾಗ ಅದಕ್ಕೆ ಮೂಕರೋದನ ಅಂತ ಕರೀತಾರೆ. ಜಗತ್ತು ಯಾವಾಗಲೂ ಮೌನವಾಗಿಯೇ ಇರೋಕ್ಕೆ ಬಯಸುತ್ತೆ, ಆದರೆ ಮಾತು ಬರೆದವನಿಗೆ ಮೂಕ ಅಂತ ಹೀಯಾಳಿಸುತ್ತೆ. ನೋಡಿ, ಎಷ್ಟು ವಿಚಿತ್ರ ಅಲ್ವಾ ಈ ಪ್ರಪಂಚ. ನಿಮ್ಮ ಮಗನ ಮುಖದಲ್ಲಿ ಎಷ್ಟು ತೇಜಸ್ ಕಾಣ್ತಾ ಇದೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಈ ಚಿಕಿತ್ಸೆನಲ್ಲಿ ನಮ್ಮ ಪ್ರಯತ್ನ ಎಷ್ಟು ಮುಖ್ಯನೋ ಇವ್ರ ಪ್ರಯತ್ನ ಕೂಡ ಅಷ್ಟೇ ಮುಖ್ಯ. ಮನುಷ್ಯನ ದೇಹದಲ್ಲೇ ಕಾಯಿಲೆನೂ ಇದೆ, ಔಷಧಿನೂ ಇದೆ. ನಮ್ಮ ಏಕಾಗ್ರತೆಯಿಂದ ನಮ್ಮ ದೇಹದಲ್ಲಿರೋ ಕಾಯಿಲೆಯನ್ನ ವಾಸಿ ಮಾಡ್ಬೋದು. ಎಲ್ಲಪ್ಪ, ಒಂದ್ಸಲ ಮಾತಾಡು.
ನಿಮ್ಮ ಮಗ ಮಾತಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾನೆ. ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ. ಒಂದಂತೂ ಸತ್ಯ ಅಮ್ಮ, ಆ ದೇವರ ಕೃಪೆ ಇದ್ದರೆ ನಿಮ್ಮ ಮಗ ಬೇಗ ಗುಣ ಆಗ್ತಾನೆ. ನಾನೀಗ ಮಾತಾಡೋದಕ್ಕೆ ನಡೆದಾಡೋದಕ್ಕೆ ಅಮ್ಮನೇ ಕಾರಣ. ಎಲ್ಲಪ್ಪ ಆ ಔಷಧಿ ತಗೊಂಬನ್ನಿ. ಇದನ್ನ ಜೋರಾಗಿ ಎಳ್ಕೊಪ್ಪ. ನೀವೇನು ಯೋಚನೆ ಮಾಡಬೇಡಿ. ಇದು ತಗೊಳ್ಳೋದ್ರಿಂದ ಅವನ ಧ್ವನಿಪಟ್ಟಿಗೆ ತೆರೆದು ಅವನಿಗೆ ಮಾತು ಬರುತ್ತೆ. ಮಹಾಗಣಪತಯೇ ನಮಃ. ಈ ಓಂಕಾರ ಬೀಜಾಕ್ಷರ ನಾಭಿಯಿಂದ ಬರಬೇಕಪ್ಪ. ಆ ಓಂಕಾರ ಬೀಜಾಕ್ಷರ ನಾಭಿಯಿಂದ ಬಂದಾಗ ಮನಸ್ಸು ದೇಹ ಎರಡು ಸಂತೋಷವಾಗುತ್ತೆ. ದೇಹ ಇದೆಯಲ್ಲ, ಇದನ್ನು ಆಟಮ್ ಅಂತ ಕರೀತಾರೆ, ಅಂದರೆ ಒಂದು ಕಣ. ಈ ಓಂಕಾರ ನಾದದಿಂದ ಆ ಒಂದೊಂದು ಕಣದ ಮೇಲೂ ಅದು ಬಿದ್ದು ಮನುಷ್ಯನ ಎಬ್ಸುತ್ತೆ. ಎಲ್ಲಿ ಒಂದು ಸಲ ಆ ಓಂಕಾರ ನಾದನ ಹೇಳಪ್ಪ. ಓಂ ಪ್ರಯತ್ನ ಪಡಪ್ಪ. ಧ್ರುವ, ಪ್ರಯತ್ನ ಪಡುವಾಗುತ್ತೆ. ಧ್ರುವರ್ನ ಮೊದಲಿನ ಹಾಗೆ ಮಾಡಿದ್ದು ಅಲ್ಲಿನ ಗುರುಗಳು, ಅವ್ರ ಉಪಚಾರ. ಆಗುತ್ತೆ ನಿನ್ನ ಕೈಲಿ ಕರಿ. ಅಮ್ಮ ಅಮ್ಮ. ನಿನ್ನ ಧ್ವನಿ ಪಟ್ಟಿಗೆಯಿಂದ ಓಂಕಾರ ಬೀಜಾಕ್ಷರ ಬಂದಮೇಲೆ ಇನ್ನೊಂದು ಪದ ಬರಲೇಬೇಕಪ್ಪ. ಓಂಕಾರ ಬೀಜಾಕ್ಷರ ಈ ಭೂಮಿದು, ಆದರೆ ಮನುಷ್ಯನಿಗೆ ಅಮ್ಮ ಅನ್ನೋದು ಒಂದು ಓಂಕಾರ. ನೀನು ಈ ಮರದ ಹತ್ರ ಎಲ್ಲ ನಿಮ್ಮ ತಾಯಿ ಇದ್ದಾರೆ ಅಂತ ಅನ್ಕೊಂಡು ಅಮ್ಮ ಅಂತ ಕರಿ. ಕರಿದ್ರು ಪ್ರಯತ್ನ ಪಡು. ನಮ್ಮ ಪ್ರಯತ್ನಕ್ಕಿನ್ನ ಇವ್ರ ಪ್ರಯತ್ನನೇ ತುಂಬಾ ಮುಖ್ಯ ಅಮ್ಮ. ಗುರುಗಳೇ, ಒಂದು ನಿಮಿಷ ನಂಗೆ ಟೈಮ್ ಕೊಡಿ. ತಾಯಿಗೆ ಮಗನೇ ಧ್ವನಿ. ನನ್ಗೆ ಅನ್ಯಾಯ ಆಗ್ತಿದೆ, ಮೋಸ ಆಗ್ತಿದೆ ಅಂತ ಗೊತ್ತಾದಾಗ ಅವಳ ಮಗ ಇದ್ದಾನೆ ಅನ್ನೋದೇ ಒಂದು ನಂಬಿಕೆ. ಅಮ್ಮ ಅಂತ ಕರಿ ಕಂದ.
ನಿನ್ನ ಧ್ವನಿ ಕೇಳಿ ಆ ಸುಹಾಸಿನಿ ಎದೆ ನಡ್ಗ ಹೋಗ್ಬೇಕು.